ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಕೊಡುವಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಮ್ಮ ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದೆ ಅಲ್ವಾ. ಅಷ್ಟು ವಿಡಿಯೋ ಹಾಕಿದ್ದೆ, ರಿಪೋರ್ಟ್ ಎಲ್ಲ. ಸೊ ಆ ಒಂದು ಪ್ರಾಬ್ಲಮ್ಮು ಯಾವ ಥರ ಬಂತು, ನಮ್ಮಮ್ಮನಿಗೆ ಯಾವ ಥರ ಗೊತ್ತಾಯಿತು ಅಂತೇಳಿ ನಮ್ಮಮ್ಮನ ಹತ್ರನೇ ನಿಮ್ಗೆ ಇವತ್ತು ಹೇಳಿಸ್ತೀನಿ. ಹಾಗೆ ನಮ್ಮಮ್ಮನೇ ನಿಮಗೆ ಯಾವ ಥರ ಒಂದು ಪ್ರಾಬ್ಲಮ್ ಆಯಿತು ಅಂತೇಳಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಈಗ ಮಾತ್ರೆ ತಗೋತಾ ಇದೆಯಲ್ಲಮ್ಮ, ಯಾವುದರಿಂದ ಬಂತು ತೊಂದರೆ? ಅದು ನಮಗೆ ಗೊತ್ತಿಲ್ಲ. ಕೂಲಿ ಕಂಬಳ ಮಾಡಿದ್ರು ಉಂಟು, ಜಮೀನಲ್ಲಿ ಕೆಲಸ ಮಾಡ್ತಾಯಿರ್ತೀನಿ. ಅದು ನಮ್ಗೆ ದಿನಕ್ಕೆ ಸ್ವಲ್ಪ ನೋವು ಬರ್ತಿತ್ತು ಎಡಗಡ ಭಾಗ. ಇದೇನು ಮಾಡುತ್ತೆ ಬಿಡು ಅಂತ ಅಂಗಡಿ ಹತ್ರ ಮಾತ್ರ ತಗೊಳ್ಳೋದು, ಗ್ಯಾಸ್ಟ್ರಿಕ್ಗಳು ತಗೊಳ್ಳೋದು, ಸರಿ ನನ್ನ ಮೈ ನೋವು ತಗೊಳ್ಳೋದು. ದಿನ ಕೂಲಿ ಕಂಬಳ ಗೇಯವರು ನಮ್ಗೆ ಕೂತ್ಕೊ ತಿನ್ನೋಕ್ಕಾಗುತ್ತಾ ಅಂದ್ಬಿಟ್ಟಮ್ಮ ಮಾತ್ರೆಗಳ ಅಂಗಡಿ ಮಾತ್ರ ತಗೊಳ್ಳೋದು. ನೈಟ್ ತಗೊಂಡ್ರೆ ಬೆಳಗ್ಗೆ ಸುಮಾರಾಗಿ ಆದರೆ ಸರಿ ಪುನಃ ಅದೇ ಕೂಲಿ ಕಂಬಳಕ್ಕೆ ನಾವು ಹೋಗ್ತಾಯಿದ್ದೀಮೋ. ಈ ಥರ ಆಯ್ತಾ ಅಂತ ಗೊತ್ತಿರಲಿಲ್ಲ. ನಾವು ಹೆಣ್ಮಕ್ಳುಗಳು ಹೊರಗಡೆ ಮದುವೆ ಮಾಡ್ಬಿಟ್ಟಿವಿ. ನಮ್ಮಿಂದ ನಮ್ಮ ಮಕ್ಳಿಗೆ ತೊಂದರೆ ಕೊಡಬೇಡ್ದು ಅಂದ್ಬಿಟ್ಟು ದಿನ ಮಾತ್ರೆ ತೆಗೆದು ತೋಟಕ್ಕೆ ಕೆಲ್ಸಕ್ಕೆ ಹೋಗೋದು ಇದೆಲ್ಲ ಮಾಡ್ತಿದ್ವು. ಆಮೇಲೆ ನಾನು ಇಷ್ಟು ನೊಂದುವ ನನ್ನ ಮಕ್ಳಿಗೆ ಹೇಳ್ದು ಹೆಂಗೆ ಮಾಡೋಕ್ಕಾಗುತ್ತಾ ಅಂದ್ಬಿಟ್ಟು ನಾನು ನಮ್ಮ ಮಕ್ಳುಗಳಿಗೆ ಹೇಳ್ದು, ನೀನು ಹಿಂಗೆ ಮುಚ್ಚಿಟ್ಟಿದೆಯಲ್ಲ, ಏನಾಗಿತ್ತು, ಏನಾದರೂ ಸಮಸ್ಯೆ ಏನಂತ ಗೊತ್ತಿಲ್ಲದೆ ನೀನು ಅಂಗಡಿ ಮಾತ್ರ ನುಂಗ್ತಿದೆ ಅಂತ ನಮ್ಮ ಮಕ್ಳುಗಳು ನಮ್ಗೆ ಕರ್ಕೋಗಿ ತೋರಿಸ್ಲಾಗಿ ಇವಾಗ ಇದರಲ್ಲಿ ಒಳಗಡೆ ಏನೋ ತೊಂದರೆ ಅದ ಅಂತ ಅದ್ರ ನನಗೆ ಮಾತ್ರ ತಕ್ಕತ್ತ ಇದ್ದಾಗ ಅದರಿಂದ ನನಗೇನೋ ಆಗ್ಬಿಟ್ಟದ ಒಳಗಡೆ. ನಮ್ಮ ಮಕ್ಳಿಗೆ ಹೇಳಿ ನಮ್ಮ ಮಕ್ಳಿಗೆ ನೋವು ಕೊಡಬೇಡ್ದು ಅಂದ್ಬಿಟ್ಟು ನಾನು ಹಂಗೆ ಮಾಡ್ತಾ ಡೈಲಿನೂ ಹಂಗೆ ಸುಮಾರು ದಿನದಲ್ಲಿ ಇದು ನೋವಾಗಿತ್ತು. ನನಗೆ ಗೊತ್ತಿರಲಿಲ್ಲ ಈ ಥರ ಆಗದ ಒಳಗೆ ಅಂತ. ಇದು ಮಾಮೂಲಿ ಪುನಃ ದಿನ ಕೂಲಿ ಕಂಬಳ ಮಾಡೋದು, ಮಾತ್ರೆ ತಗೊಳ್ಳೋದು, ಡೈಲಿ ಇದು ಮಾಮೂಲಿ ಬಿಡು ಅಂದ್ಬಿಟ್ಟು ನಾನು ಹಂಗೆ ಮಾಡ್ತಾಯಿದ್ದೆ. ಆಮೇಲೆ ಮಕ್ಳುಗಳಿಗೆ ಹೇಳಿದ್ಮೇಲೆ ನೀನು ಈ ರೀತಿ ಮುಚ್ಚಿಟ್ಟಿದೆಯಲ್ಲ, ಒಳಗಡೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು ಅಂತ ತೋರಿಸ್ದಂಗೆ ಅದು ಒಳಗಡೆ ತೊಂದರೆ ಆಗಿತ್ತು. ಆಗ ತೊಂದರೆ ಆವಾಗ ಕರ್ಕೋಗಿ ಎಲ್ಲ ತೋರಿಸ್ಲಾಗಿ ಇವಾಗ ಮೆಡಿಸನ್ ಕೊಡ್ಸಾರ, ರೆಸ್ಟ್ಲಿರಬೇಕು ಅಂತ ಹೇಳಾರ. ಇದೆಲ್ಲ ಮಾಡ್ತಾಯಿದ್ದೀವಿ. ನಮಗೂ ಗೊತ್ತಿರಲಿಲ್ಲ, ಗೊತ್ತಿರಲಿ ಇಷ್ಟೆಲ್ಲ ಮಾಡಿದ್ದೀವಿ. ಇವಾಗ ನಮ್ಗೆ ಮಾತ್ರೆ ಕೊಡ್ಸಿರೋದ್ರಿಂದ ಏನು ಅಂತ ಇನ್ನೂ ಒಂದು ಸರಿ ಕಂಡು ಬಂದಿಲ್ಲ. ಕರ್ಕೊಂಡು ಹೋಗಿ ತೋರಿಸ್ತಾರೆ. ಆವಾಗ ನನ್ನ ರೀತಿಯೇ ನಿಮ್ಮ ಆಗಕ್ಕೆ ಹೋಗಬೇಡಿ, ಯಾರು ಆ ಥರ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮೊಳಗೆ ಏನು ತೊಂದರೆ ಇದ್ದು ಅಂತ ಹಾಸ್ಪಿಟ್ಲಲ್ಲಿ ಅದು ಅರ್ಥ ಗೊತ್ತಾಗಬೇಕಾದ್ರೆ ನಾವು ಏನೂ ಆಗಿಲ್ಲ ಅಂತ ನಾವು ಯಾಮಂದ್ಕೊಂಡು ನಾನು ನೊಂದಿರೋದಕ್ಕೆ ನಿಮ್ಗೆ ಹೇಳ್ತಿರೋದು. ಹೋಗಿ ನಮ್ಮ ರೀತಿ ಆಗಕ್ಕಂತೂ ಹೋಗಬೇಡಿ, ಹೋಗಿ ತೋರಿಸ್ಕೊಳ್ಳಿ. ಇವಾಗ ಮಾತ್ರೆ ಕೊಟ್ಟಾರ, ಪುನಃ ಅದು ತೀರ್ತು ಅಂತಂದ್ರೆ ಪುನಃ ಹೋಗಲೇಬೇಕು. ನಾವು ಹೋಗಿ ಪುನಃ ಮಾತ್ರೆ ತಗೋಬೇಕು. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ನಮ್ಮ ರೀತಿ ಯಾರು ದಯವಿಟ್ಟು ಆ ರೀತಿ ಆಗಕ್ಕೆ ಹೋಗಬೇಡಿ. ಅಂದ್ರೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಅಂದರೆ ಅಮ್ಮ ಅವರು ಇದುವರೆಗೆ ಅಷ್ಟು ದೊಡ್ಡ ಆಸ್ಪತ್ರೆಗೇನು ಹೋಗಿರಲಿಲ್ಲ. ಅವರು ಅಂದರೆ ಮಕ್ಕಳು ಆದಮೇಲೆ ಮತ್ತೆ ಸ್ವಲ್ಪ ಗರ್ಭಕೋಶದ್ದು ಪ್ರಾಬ್ಲಮ್ ಇತ್ತು ಅಂತೇಳಿ ಅದು ಆಪ್ರೇಷನ್ ಆಗಿತ್ತು ಅಷ್ಟೇ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು 15 ವರ್ಷ ಅಲ್ಲಮ್ಮ, 12 ವರ್ಷ 12 ವರ್ಷ ಆಗಿರ್ಬೋದು. ಅಂದರೆ ಮಕ್ಕಳದ್ದು ಆಪ್ರೇಷನ್. ಮತ್ತು ನಾವು ಮಕ್ಕಳು ಬೆಳೆದಾಗ ಸ್ವಲ್ಪ ಗರ್ಭಕೋಶ ಆಪ್ರೇಷನ್ ಆಗಿತ್ತು. ಸೊ ಅಲ್ಲಿವರೆಗೂ ನಮ್ಮಮ್ಮ ಹಾಸ್ಪಿಟ್ಲಿಗೆ ಅಂತಲೇ ಹೋಗಿರಲಿಲ್ಲ, ಒಂದು ಚಿಕ್ಕದಕ್ಕೂ ಕೂಡ. ಅಂದರೆ ಇವರು ತೋಟ ಇರೋದ್ರಿಂದ ತೋಟದ ಕೆಲಸ ಮಾಡ್ತಾರಲ್ವ, ಅವರು ಆಳುಗಳು ಬರ್ತಾರೆ ಅಂತೇಳಿ ಅವ್ರ ಕಡೆ ಗಮನ, ಮತ್ತು ಕೆಲಸ ತೋಟದಲ್ಲಿ ಕೆಲಸ ಆಗಬೇಕಲ್ಲ ಅನ್ನೋಕ್ಕೋಸ್ಕರ ಆ ಕಡೆನೇ ಜಾಸ್ತಿ ಗಮನ ಇಟ್ಕೊಂಡಿದ್ರು. ಬಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಸ್ವಲ್ಪ ಈ ಥರ ಸೊಂಟ ನೋವು, ಮೈಕೈ ನೋವು ಅಂತ ಬಂದಾಗ ಅಂಗಡಿ ಮಾತ್ರೆಗಳನ್ನ ತಗೊಂಡು ತಿಂದ್ಕೊಂಡು ಮತ್ತೆ ಬೆಳಿಗ್ಗೆ ಅದೇ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಅಷ್ಟರಲ್ಲಿ ಕಾಲ ಕಳೀತಾಯಿದ್ರು. ಬಟ್ ಇವರು ಸ್ವಲ್ಪ ನೋವು ಬರ್ತಾ ಇದೆಯಲ್ಲ ಎರಡು ಸೈಡು ಹೊಟ್ಟೆ ಭಾಗದಲ್ಲಿ ಅಂತೇಳಿ ಅವರು ಗಮನಿಸಿ, ಸೊ ಇದು ಗ್ಯಾಸ್ಟ್ರಿಕ್ಗೆ ಅಂತೇಳಿ ಏನು ಮಾಡಿದ್ದಾರೆ ನಮ್ಮಮ್ಮ, ಅಂಗಡೀಲಿ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಬಂದು ತಿಂದು ಇವಾಗ ಅದು ಈ ಒಂದು ವಾರದಲ್ಲಿ ಹೆವಿಯಾಗಿ ನೋವು ಜಾಸ್ತಿ ಆಗಿತ್ತು ಅಂತೇಳಿ ಅವರೇ ಹೇಳ್ಕೊಂಡ್ರು. ಈ ಥರ ನೋವು ಜಾಸ್ತಿ ಆಗಿದೆ, ತುಂಬ ದಿನದಿಂದ ಇತ್ತು, ಬಟ್ ಇವು ನಿಮ್ಗೆ ಹೇಳಿರಲಿಲ್ಲ, ಇವಾಗ ನೋವು ಜಾಸ್ತಿ ಆಗ್ತಿದೆ ಅಂತೇಳಿ ನಮ್ಗೆ ಹೇಳ್ಕೊಂಡ್ರು. ಸೊ ನಾವು ಅದೇ ತಕ್ಷಣಕ್ಕೆ ಅಮ್ಮನ್ನ ಕರ್ಕೊಂಡು ಬಂದು ತೋರಿಸಿದ್ದಕ್ಕೆ ಅವರು ಈ ಥರ ಅಂತ ಹೇಳಿದ್ರು. ಅದು ಗ್ಯಾಸ್ಟ್ರಿಕ್ಕಾಗಿ ಹೊಟ್ಟೆ ಒಳಗಡೆ ಹೀಟು ಗುಳ್ಳೆಗಳಾಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಒಂದು ಇದರಲ್ಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಮಾತ್ರೆ ಕಂಟಿನ್ಯೂ ತಗೋತಾ ಇದ್ದಾರೆ. ಇನ್ನೊಂದು 10 ಮಾತ್ರೆ ಇದೆ. 20 ಕೊಟ್ಟಿದ್ರು, 20
ಅದು 10 ಖಾಲಿಯಾಗಿದೆ, ನಟ್ಟಿದೆ. ಅದು 10 ಮಾತ್ರೆ ಖಾಲಿ ಆದಮೇಲೆ ನಮ್ಗೆ ಯಾರು ಡಾಕ್ಟ್ರು ತೋರಿಸಿದ್ರು, ಸೊ ಅವ್ರ ಹತ್ರನೇ ಕರ್ಕೊಂಡೋಗಿ ಮತ್ತೆ ಅವ್ರನ್ನ ಹೇಗೆ ಏನು ಅಂತೇಳಿ ತೋರಿಸ್ಬೇಕು. ಮಾತ್ರೆ ತಗೋತಾ ಇದ್ದಾರೆ, ಬಟ್ ಸ್ವಲ್ಪ ನೋವು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇವಾಗ ನಾವು ತಕ್ಷಣ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಾತ್ರೆ ಖಾಲಿ ಆದ್ರೇ ಕರ್ಕೊಂಡು ಹೋಗ್ಬೇಕು ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮಮ್ಮ ಹೇಳಿದ್ದಾರೆ, ಅವ್ರ ಥರ ಯಾರನ್ನೂ ಕೇರ್ಲೆಸ್ ಮಾಡಬೇಡಿ ಅಂತೇಳಿ, ಯಾಕಂದರೆ ಅವ್ರೀಗ ನೋವು ಪಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೊಂದು ಚಿಕ್ಕದಾಗಿ ಒಂದು ಹೆಲ್ತ್ ಬಗ್ಗೆ ಹೇಳೋಕ್ಕೆ ಇಷ್ಟಪಟ್ಟು ಅವರು ಹೇಳಿದ್ರು, ನೀವು ಯಾರನ್ನೂ ಅಷ್ಟು ಕೇರ್ಲೆಸ್ಸಾಗಿ ಇರಬೇಡಿ. ನಿಮ್ಮ ಒಂದು ದೇಹಕ್ಕಾಗಲಿ ಒಂದು ಏನೋ ಆರೋಗ್ಯಕ್ಕೆ ಏನು ಇದರಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ ಅಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಸೊ ಅವರು ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿ. ಸೊ ಆ ಒಂದು ಪ್ರಾಬ್ಲಮ್ಗಳು ದೊಡ್ಡ ಮಟ್ಟದಲ್ಲಿ ಆಗಿ ಅದು ಏನೇನೋ ಇನ್ನೂ ತೊಂದರೆ ಆಗೋ ರೀತಿಯಲ್ಲಿ ಹೋಗೋಕ್ಕೆ ಹೋಗಬೇಡಿ. ಸೊ ಈಗ ನಾವೇನೇ ನಮ್ಮನಿಗೆ ಆ ಒಂದು ಹೊಟ್ಟೆ ಪ್ರಾಬ್ಲಮಿಂದ ಏನಾದರೂ ಆಪ್ರೇಷನ್ ಲೆವೆಲ್ಲು ಹೋಗಿದೆಯಾ ಅಂತೇಳಿ ತುಂಬಾ ಭಯಪಟ್ಟಿದ್ದು. ನಮ್ಮಮ್ಮ ಅಂತೂ ನಾನು ಹಾಸ್ಪಿಟ್ಲಿಗೆ ಬರೋಲ್ಲ, ನೀವು ಏನೇನೋ ಹೇಳ್ತಾ ಇದ್ದೀರಾ, ಏನೇನೋ ಮಾಡಿಸ್ತೀರಾ ಅಂತೇಳಿ ತುಂಬಾ ಭಯಪಟ್ಟಿದ್ರು. ಸೊ ಅವರು ಇಲ್ಲ, ಮಾತ್ರೆಯಿಂದನೇ ನಾವು ಕ್ಲಿಯರ್ ಮಾಡ್ತೀವಿ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಈಗ ಅದನ್ನು ಅಮ್ಮನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಕರ್ಕೊಂಡು ಹೋಗಬೇಕು. ಸೊ ನಾನು ನಿಮಗೆ ನೆಕ್ಸ್ಟು ಅವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಸೊ ನೆಕ್ಸ್ಟ್ ಏನು ಲೆವೆಲ್ಲು ಅವರು ಟ್ರೀಟ್ಮೆಂಟ್ ಹೇಳ್ತಾರೆ, ಎಲ್ಲ ಕ್ಲಿಯರ್ ಆಗಿರ್ಬೋದಾ, ಕ್ಲಿಯರ್ ಆಗ್ತಾ ಇದೆಯಾ ಅಂಥೇಳಿ ಹೇಳ್ತಾರೆ. ಸೊ ಅದನ್ನು ಕೂಡ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.